ಸ್ನೇಹಿತರೆ, ನಿಮ್ಗೆ ಗೊತ್ತಾ ನೀವು ಕುಡಿಯೋ ಕೋಲ್ಡ್ ಬೆವರೇಜಸಲ್ಲಿ ಇನ್ಸೆಕ್ಟ್ ಎಕ್ಸ್ಟ್ರಾಕ್ಟ್ ಇರುತ್ತೆ ಅಂತ? ಮತ್ತು ನೀವು ತಿನ್ನೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಿಂತ ಇನ್ಸೆಕ್ಟಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಅಂತ? ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಕೊನೆ ತನಕ ವಿಡಿಯೋ. ಇಲ್ಲಿರೋ ಫುಡ್ಸ್ ಎಲ್ಲ ನಾವು ಇನ್ಸೆಕ್ಟ್ ಆಗಿ ತಯಾರು ಮಾಡಿರೋದು. ಯಾಕಂದರೆ ಇನ್ಸೆಕ್ಟ್ ತುಂಬ ಪೋಷಕಾಂಶಗಳನ್ನು ಹೊಂದಿದೆ. ಇವಾಗ ನೋಡ್ಬೋದು, ಕ್ರಿಕೆಟಲ್ಲಿ ಮತ್ತು ಈಗ ನಾರ್ಮಲ್ ಫುಡ್ಡಲ್ಲಿ ಕಂಪೇರ್ ಮಾಡಿದ್ರೆ ಮಿಲ್ಕಲ್ಲಿ 125 ಮಿಲಿಗ್ರಾಮ್ ಕ್ಯಾಲ್ಶಿಯಮ್ ಇದೆ. ಅದೇ ಇನ್ಸೆಕ್ಟ್ ಕನ್ಸ್ಯೂಮ್ ಮಾಡಿದ್ರೆ 171 ಮಿಲಿಗ್ರಾಮ್ ಕ್ಯಾಲ್ಶಿಯಮ್ ನಮ್ಮ ಬಾಡಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಬೇಕು, ಚೈನಾ ಮತ್ತು ಕೊರಿಯನ್ಗಳೆಲ್ಲ ಲೋಕಸ್ಟು, ಕಾಕ್ರೋಚಸ್ ಎಲ್ಲನೂ ಫ್ರೈಸ್ ಮಾಡಿ ತಿಂತಾರೆ. ಬಿಕಾಸ್ ಇಟ್ ಕಂಟೈನ್ ಮೋರ್ ನ್ಯೂಟ್ರಿಯೆಂಟ್ ಲೈಕ್ ಪ್ರೋಟೀನ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇವಾಗ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡಗಳೆಲ್ಲ ರೆಡ್ ಆ್ಯಂಡ್ ಚಟ್ನಿ ಮಾಡು ತಿಂತಾರೆ. ಇದು ಕೂಡ ಹೆಲ್ತಿಗೆ ಒಳ್ಳೆಯದು. ಇವಾಗ ಇದು ಫಾಂಟೆ ಇದೆ, ಈ ಜ್ಯೂಸಲ್ಲೂ ಕೂಡ ಲ್ಯಾಕ್ ಇನ್ಸೆಕ್ಟ್ ಅನ್ನೋ ಒಂದು ಫ್ಲೇವರ್ ಯೂಸ್ ಮಾಡಿದ್ದಾರೆ. ಬಿಕಾಸ್ ಇಟ್ ಗಿವ್ಸ್ ಶೈನಿಂಗ್ ಪ್ರಾಪರ್ಟೀಸ್. ಇದು ಇಷ್ಟು ಎಲ್ಲ ಜನಕ್ಕೆ ಗೊತ್ತಿಲ್ಲ. ಇದು ಇವಾಗ ಸಿಲ್ಕ್ವಾಮ್ ಪ್ಯೂಪ ಡ್ರೈ ಮಾಡಿ ತಿನ್ಬೋದು. ಅದೇ ಸೂಪು ತುಂಬ ಇನ್ಸೆಕ್ಟನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಮೇಕ್ ದಿ ಫುಡ್. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ರಾಗ್ ತಿನ್ನೋಕ್ಕಾಗಲ್ಲ, ಬಟ್ ಸಮ್ ಪ್ಯೂರಿಫಿಕೇಷನ್, ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಸಮ್ ಡೋಸೇಜಲ್ಲಿ ವಿ ಕ್ಯಾನ್ ಕನ್ಸ್ಯೂಮ್ ದ ಇನ್ಸೆಕ್ಟ್ ಆ್ಯಸ್ ಅ ಫುಡ್.